ರೈತರಿಗೆ ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ಸ್. ಹೌದು ಸ್ನೇಹಿತರೆ, ಹಿಂದೆ ಜುಲೈ 31 ಬೆಳೆ ವಿಮೆ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದೆ ಸ್ನೇಹಿತರೆ. ಹೌದು, ಯಾವೆಲ್ಲ ರೈತರು ಇನ್ನೂ ಕೂಡ ತಾವು ಬೆಳೆದ ಬೆಳೆಗಳಿಗೆ ಬೆಳೆ ವಿಮೆಯನ್ನು ಮಾಡಿಸಲು ಹಿಂದೆ ಅರ್ಜಿ ಸಲ್ಲಿಸಿ ತಾವು ಬೆಳೆದ ಬೆಳೆಗಳಿಗೆ ಬೆಳೆ ವಿಮೆಯನ್ನು ಮಾಡಿಸಿ ಬೆಳೆ ವಿಮೆ ಪರಿಹಾರ ಹಣವನ್ನು ಪಡೆದುಕೊಳ್ಳಬಹುದು. ಮುಂಗಾರು ಬೆಳೆ ವಿಮೆ 2025 ರೈತರು ತಾವು ಬೆಳೆದ ಬೆಳೆಗಳಿಗೆ ಬೆಳೆ ವಿಮೆಯನ್ನು ಮಾಡಿಸಲು ಕೊನೆಯ ದಿನಾಂಕ ಫಿಕ್ಸ್. ಹೌದು ಸ್ನೇಹಿತರೆ, ಕ್ರಾಪ್ ಇನ್ಶೂರೆನ್ಸ್ ಲಾಸ್ಟ್ ಡೇಟ್ ಕೊನೆಗೂ ಫಿಕ್ಸ್ ಆಗಿರುವಂತದ್ದು. ಸೊ ಇಲ್ಲಿ ರೈತರು ಯಾವ್ಯಾವ ಬೆಳೆಗಳಿಗೆ ಬೆಳೆ ವಿಮೆಯನ್ನು ಮಾಡಿಸಬಹುದು, ಯಾವ ಬೆಳೆಗೆ ಎಷ್ಟು ವಿಮೆಯನ್ನು ಪಾವತಿಸಬೇಕು, ಹಾಗೆ ಈ ಬೆಳೆ ವಿಮೆಗೆ ಅರ್ಜಿಯನ್ನು ಸಲ್ಲಿಸುವುದು ಎಲ್ಲಿ, ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಏನೇನು, ಲಾಸ್ಟ್ ಡೇಟ್ ಯಾವಾಗ ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರೈತರಿಂದ ಮುಂಗಾರು ಬೆಳೆ ವಿಮೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಅದು ಸ್ನೇಹಿತರೆ, ಪಿಎಂ ಫಸಲ್ ಬಿಮಾ ಸ್ಕೀಮ್ ಅಡಿಯಲ್ಲಿ ರೈತರು ಬೆಳೆ ವಿಮೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲಿಕ ಮಳೆ ಸೇರಿದಂತೆ ಮುಂತಾದ ಪ್ರಕೃತಿ ವಿಕೋಪಗಳಿಂದ ರೈತರು ಬೆಳೆದಿರುವ ಬೆಳೆಗಳು ಸರಿಯಾದ ಸಮಯಕ್ಕೆ ಬಾರದೆ ರೈತರು ನಷ್ಟ ಅನುಭವಿಸಬೇಕಾಗುತ್ತೆ. ಸೊ ಇಂತಹ ಸಮಯದಲ್ಲಿ ಬೆಳೆ ಮೊತ್ತವು ರೈತರಿಗೆ ಸಹಾಯವಾಗುತ್ತದೆ. ಸೊ ಆಸಕ್ತ ರೈತರು ಪಿಎಂ ಫಸಲ್ ಬಿಮಾ ಸ್ಕೀಮ್ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ರೈತರು ಅರ್ಜಿಯನ್ನು ಸಲ್ಲಿಸಬಹುದು, ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಯಾವ ಬೆಳೆಗಳಿಗೆ ಅರ್ಜಿಯನ್ನು ಹಾಕಬಹುದು, ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಏನು, ಲಾಸ್ಟ್ ಡೇಟ್ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 2025 ಮತ್ತು 26 ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪಿಎಂ ಫಸಲ್ ಬಿಮಾ ಸ್ಕೀಮ್ ಅಡಿಯಲ್ಲಿ ರೈತರು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಹೌದು ಸ್ನೇಹಿತರೆ, 2025-26 ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪಿಎಂ ಫಸಲ್ ಬಿಮಾ ಸ್ಕೀಮ್ ಅಡಿಯಲ್ಲಿ ಬೆಳೆ ವಿಮೆಯ ಅರ್ಜಿ ಸಲ್ಲಿಕೆ ಆರಂಭವಾಗಿದ್ದು, ಅತಿವೃಷ್ಟಿ, ಅನಾವೃಷ್ಟಿ ಅಂತ ಸಂದರ್ಭದಲ್ಲಿ ಆಗುವ ಬೆಳೆ ನಷ್ಟದ ಸಮಯದಲ್ಲಿ ಬೆಳೆ ವಿಮಾ ರಕ್ಷಣೆ ಮತ್ತು ಆರ್ಥಿಕ ಬೆಂಬಲ ನೀಡುವುದು ಈ ಸ್ಕೀಮ್ನ ಉದ್ದೇಶವಾಗಿದೆ. ಸೊ ಈ ಸ್ಕೀಮ್ ಅಡಿಯಲ್ಲಿ ಯಾವೆಲ್ಲ ಬೆಳೆಗಳಿಗೆ ರೈತರು ಬೆಳೆ ವಿಮೆಗೆ ಅರ್ಜಿಯನ್ನು ಸಲ್ಲಿಸಬಹುದು, ಅರ್ಜಿಯನ್ನು ಸಲ್ಲಿಸಲು ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದ್ರೆ ಇಲ್ಲಿ ಸೂರ್ಯಕಾಂತಿ ಬೆಳೆಗೆ 16 ಆಗಸ್ಟ್ 2025 ಕೊನೆಯ ದಿನಾಂಕವಾಗಿದೆ. ಮುಸ್ಕಿನ ಜೋಳ 31 ಜುಲೈ, ಭತ್ತ 31 ಜುಲೈ, ಜೋಳ 31 ಜುಲೈ, ನೆಲಗಡಲೆ 31 ಜುಲೈ, ನವಣೆ 31 ಜುಲೈ, ಸಜ್ಜೆ 31 ಜುಲೈ, ತೊಗರಿ 31 ಜುಲೈ, ರಾಗಿ 31 ಜುಲೈ, ಈರುಳ್ಳಿ 15 ಜುಲೈ, ಹತ್ತಿ 15 ಜುಲೈ, ಟೊಮೆಟೊ 30 ಜೂನ್, ಎಳ್ಳು 30 ಜೂನ್. ಸೊ ಇಂತಹ ಬೆಳೆಗಳಿಗೆ ಇದು ಕೊನೆಯ ದಿನಾಂಕವಾಗಿದೆ ಸ್ನೇಹಿತರೆ. ಸೊ ಹಾಗಾದರೆ ರೈತರು ಯಾವ್ಯಾವ ಬೆಳೆಗಳಿಗೆ ಎಷ್ಟು ಬೆಳೆ ವಿಮೆ ಹಣವನ್ನು ಪಾವತಿಸಬೇಕು ಅಂದರೆ ಸ್ನೇಹಿತರೆ, ಹೆಸರು ಬೇಳೆ ಪ್ರತಿ ಎಕರೆಗೆ 269 ರೂಪಾಯಿ 13 ಪೈಸಾ, ಉದ್ದು ಪ್ರತಿ ಎಕರೆಗೆ 265.8 ಪೈಸಾ, ತೊಗರಿ ಪ್ರತಿ ಎಕರೆಗೆ 388.51 ಪೈಸಾ, ತೊಗರಿ ನೀರಾವರಿ ಪ್ರತಿ ಎಕರೆಗೆ 406 ರೂಪಾಯಿ 72 ಪೈಸಾ, ಹತ್ತಿ ಪ್ರತಿ ಎಕರೆಗೆ 865.75 ಪೈಸಾ, ಹತ್ತಿ ಪ್ರತಿ ಎಕರೆಗೆ 1492.33 ಪೈಸಾ, ಸೋಯಾ ಅವರೆ ಪ್ರತಿ ಎಕರೆಗೆ 331.85 ಪೈಸಾ, ಮುಸ್ಕಿನ ಜೋಳ ಪ್ರತಿ ಎಕರೆಗೆ 457.31 ಪೈಸಾ, ಮುಸ್ಕಿನ ಜೋಳ ನೀರಾವರಿ ಪ್ರತಿ ಎಕರೆಗೆ 522.6 ಪೈಸಾ, ಜೋಳ ಮಳೆ ಆಶ್ರಿತ ಪ್ರತಿ ಎಕರೆಗೆ 317.82 ಪೈಸಾ, ಎಳ್ಳು ಮಳೆ ಆಶ್ರಿತ ಪ್ರತಿ ಎಕರೆಗೆ 522.6 ಪೈಸಾ, ಜೋಳ ಮಳೆ ಆಶ್ರಿತ ಪ್ರತಿ ಎಕರೆಗೆ 317.82 ಪೈಸಾ, ಎಳ್ಳು ಮಳೆ ಆಶ್ರಿತ ಪ್ರತಿ ಎಕರೆಗೆ 238.88 ಪೈಸಾ, ನೆಲಗಡಲೆ ಶೇಂಗಾ ಮಳೆ ಆಶ್ರಿತ ಪ್ರತಿ ಎಕರೆಗೆ 452.84 ಪೈಸಾ. ರೈತರು ತಮ್ಮ ವಂತಿಗೆಯನ್ನು ಪಾವತಿಸಿ ಇದೇ ಜುಲೈ 30ರೊಳಗೆ ನೋಂದಣಿ ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ. ಹಾಗೆಯೇ ಸೂರ್ಯಕಾಂತಿ ಬೆಳೆ ಮಳೆ ಆಶ್ರಿತ ಪ್ರತಿ ಎಕರೆಗೆ 329.83 ಪೈಸಾ, ಹಾಗೆಯೇ ಭತ್ತ ನೀರಾವರಿ ಪ್ರತಿ ಎಕರೆಗೆ 254.77 ಪೈಸಾ ವಂತಿಗೆಯನ್ನು ಪಾವತಿಸಿ ಆಗಸ್ಟ್ 16ರೊಳಗೆ ನೋಂದಣಿ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಸೊ ಈ ರೀತಿಯಾಗಿ ರೈತರು ತಾವು ಬೆಳೆದ ಬೆಳೆಗಳಿಗೆ ಜುಲೈ 31 ಹಾಗೂ ಆಗಸ್ಟ್ 16ರ ಒಳಗೆ ತಾವು ಬೆಳೆದ ಬೆಳೆಗಳಿಗೆ ಬೆಳೆ ವಿಮೆಯನ್ನು ಪಾವತಿಸಿ ಈ ಕ್ರಾಪ್ ಇನ್ಶೂರೆನ್ಸ್ ಅನ್ನು ಮಾಡಿಸಿಕೊಂಡು ಇನ್ಶೂರೆನ್ಸ್ ಹಣವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಈ ಕ್ರಾಪ್ ಇನ್ಶೂರೆನ್ಸ್ಗೆ ಬೆಳೆ ವಿಮೆಗೆ ಅರ್ಜಿಯನ್ನು ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ, ರೈತನ ಜಮೀನಿನ ಪಹಣಿ ಅಥವಾ RTC ಬೇಕಾಗುತ್ತೆ, ನಂತರ ರೈತನ ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಂತರ ರೈತನ ಮೊಬೈಲ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಬೇಕಾಗುತ್ತೆ, ನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಬೇಕಾಗುತ್ತೆ, ಬ್ಯಾಂಕಿನ ಪಾಸ್ಬುಕ್, ಹಾಗೆಯೇ ರೈತನ ಫ್ರೂಟ್ಸ್ ID. ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಬೆಳೆ ವಿಮೆಗೆ ಅರ್ಜಿಯನ್ನು ಸಲ್ಲಿಸಲು ಬೇಕಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಈ ಬೆಳೆ ವಿಮೆಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂದ್ರೆ ಸ್ನೇಹಿತರೆ, ಈ ಪಿಎಂ ಫಸಲ್ ಬಿಮಾ ಸ್ಕೀಮ್ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸುವ ರೈತರು ನಿಮ್ಮ ಹತ್ತಿರದ CSC ಸೆಂಟರ್ ಅಥವಾ ಗ್ರಾಮ ಒನ್ ಕೇಂದ್ರ ಅಥವಾ ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಈ ರೀತಿಯಾಗಿ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ. ಹಾಗೆಯೇ ಈ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.